ಕೊಳ್ಳುವವನಿಗೂ ಅದು ಎಟಕುವ ಸ್ಥಿತಿಯಲ್ಲಿರಬೇಕು. ಎಟಕದ ಸ್ಥಿತಿಯಲ್ಲಿ ಇದ್ದರೆ ಅವನು ಕೊಡಲುವುದಿಲ್ಲ. ಅಂಥ ಪರಿಸ್ಥಿತಿಯಲ್ಲೇ ಇರಬೇಕು ಅಂತ ಹೇಳ್ತಾ, ರೈತ ಮತ್ತು ಉತ್ಪಾದಕ ಮತ್ತು ಗ್ರಾಹಕ ನಡುವದ್ದೇ ರೇಟನ್ನು ಕಮ್ಮಿ ಆದರೆ ಖಂಡಿತ ಆಗ್ತದೆ. ಇದು ನೇರ ಮಾರುಕಟ್ಟೆಗೆ ಬಂದಾಗ ಆಗ್ತದೆ ಹಲಸಿನ ಮೇಳಗಳು. ಅದೇ ರೀತಿಯಲ್ಲಿ ಎಲ್ಲ ಪ್ರತಿಯೊಂದು ರೈತ ಬೆಳೆದಂಥ ಮೇಳಗಳಲ್ಲಿ ಉತ್ಪಾದನೆ ಆದರೆ ಬೇರೆ ಎಲ್ಲ ತಾಲೂಕಿನಲ್ಲಿ ಜಿಲ್ಲೆಗಳಲ್ಲಿದೆ ರೈತರ ಸಂತೆ ಅಂತ ಇದೆ. ಆದರೆ ನಮ್ಮಲ್ಲಿ ಸಂತೆ ವ್ಯಾಪಾರಸ್ಥರ ಸಂತೆ ಆಗಿದೆಯೋ, ರೈತರ ಸಂತೆ ಎಲ್ಲೂ ಇಲ್ಲ. ಇಂಥವೆಲ್ಲ ಮಾಡೋದ್ರಿಂದ ಅದು ಕೃಷಿಗೆ ತುಂಬ ಉತ್ತೇಜನ ಆಗ್ತದೆ. ಒಂದೇ ಸೂರಿನಡಿ ಕೆಲವು ಗಿಡಗಳು ತಂದು ಬೇರೆ ಬೇರೆ ನರ್ಸರಿಯವರು ಬೇರೆ ಬೇರೆ ಊರಿಂದ ಬಂದು ಆ ಊರಿಗೆ ತಕ್ಕಾದ ಆ ಹವಾಮಾನಕ್ಕೆ ತಕ್ಕಾದ ವಿಚಾರಗಳನ್ನು ನಮಗೆ ತಿಳಿಸ್ತಾರೆ. ಅದರಲ್ಲಿ ಈ ಕೃಷಿ ಮಾಡುವವರಿಗೆ ತುಂಬ ಅನುಕೂಲ ಆಗ್ತದೆ ಅಂತ ನನ್ನ ಅನುಭವ. ಯಾಕಂದರೆ ಇಂಥದ್ದು ಕೆಲವೊಂದು ವರ್ಷದಲ್ಲಿ 1-2 ಈ ಥರ ಪ್ರೋಗ್ರಾಮ್ ನಡೆಯುವುದರಿಂದ ನಮ್ಮ ಜಿಲ್ಲೆಗೆ ತುಂಬ ಸಹಕಾರ ಆಗ್ಬೋದು. ಆ ಗಿಡಗಳನ್ನು ನೋಡುವ ಭಾಗ್ಯನೂ ನಮ್ಗೆ ಸಿಗ್ತಾ ಇದೆ. ಮತ್ತು ವಿವಿಧ ರೀತಿಯ ಹೂಗಳ ಬಗ್ಗೆ ನನಗೆ ಭಾಳ ಇಷ್ಟ. ಆ ಹೂವಿನ ಗಿಡಗಳನ್ನು ನೋಡಿ ಈ ಹೂವು ಗಿಡಕ್ಕೆ ಹೂವು ಆಗ್ತದೆ ಎನ್ನುವಂಥ ಭಾವನೆ ನಮಗೆ ವ್ಯಕ್ತ ಆಗ್ತದೆ. ಇದರಿಂದ ಬಹಳ ಉಪಯೋಗ ಆಗುತ್ತೆ. ಈ ರೀತಿಯ ಕೃಷಿ ಮೇಳಗಳನ್ನು ಮಾಡೋದರಿಂದ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಿಗುವಂಥ ಒಂದೇ ಸೂರಿನಡಿ ಎಲ್ಲ ರೀತಿಯ ಕೃಷಿಯ ಚಟುವಟಿಕೆಗಳು ನಮ್ಗೆ ಸಿಗ್ತಾ ಇದೆ ಅಂತ ಹೇಳಿ ಭಾಳ ಸಂತೋಷವಾಗಿರ್ತದೆ. ಅಭಿನಂದನೆಗಳು ಸರ್. ರೈತರಿಗೆ ಬೆಂಬಲ ಇಲ್ಲದಿದ್ದಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ನಿರಂತರವಾಗಿ 3 ತಿಂಗಳು ಇದು ಸಿಗ್ತಾಯಿತ್ತು ನಮಗೆ ಕೆಲಸ, ಕೂಲಿನೂ ಚೆನ್ನಾಗಿ ಸಿಗ್ತಾಯಿತ್ತು. ಈ ಸತಿ ಬೆಳೆ ಇಲ್ದಿದ್ದಕ್ಕೆ, ಬೆಳೆ ಇದೆ ರೇಟ್ ಇಲ್ದಿದ್ದಕ್ಕೆ ಯಾರೂ ಕಾಯಿ ಕೀಳ್ತಾ ಇಲ್ಲ. ಅದಕ್ಕಾಗಿ ಕೂಲಿಗೆ ಸ್ವಲ್ಪ ಕಷ್ಟ ಆಗಿದೆ ನಮಗೆ. ವರ್ಷಕ್ಕಿಂತ ಈ ಸತಿ ಈಗ ರೇಟ್ ಬಂದಿರೋದನ್ನ ಈಗ ಸ್ಟಾರ್ಟ್ ಮಾಡಿದ್ದಾರೆ ಕಾಯಿ ಕೀಳಾಕೋದಕ್ಕೆ. ನಿರಂತರವಾಗಿ ಕೆಲಸ ಸಿಕ್ಕಿದರೆ ಎಲ್ಲ ನಮಗೆ ಸ್ವಲ್ಪ ಅನುಕೂಲ ಆಗ್ತಾಯಿತ್ತು. ಆದ್ದರಿಂದ ಸ್ವಲ್ಪ ಕಷ್ಟ ಆಗಿದೆ ನಮಗೂ. ಈ 2 ದಿವಸದಿಂದ ಬೆಂಬಲ ಬೆಲೆ ಹಂಗೆ ರೈತ ಇದು ಮಾಡಿರೋದಕ್ಕೆ ರೈತರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ, ನಮಗೂ ಸ್ವಲ್ಪ ಏನೋ ತಕ್ಕ ಮಟ್ಟಿಗೆ ಕೂಲಿ ಸಿಗುತ್ತೆ. ಅವರ ಏನು ಒಂದು ಮಾವು ತರ್ತಾರೆ ಅದನ್ನು ಮೊದಲು ರೈತರು ಬಂದು ತಮ್ಮ ಆಧಾರ್ ಕಾರ್ಡ್ ಮುಖಾಂತರ ಅವರು ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡಿ ನಂತರ ನಮ್ಮಲ್ಲಿರ್ತಕ್ಕಂಥ ಈ ಫ್ರೂಟ್ ID ಏನು ಸಾಫ್ಟ್ವೇರ್ ಇದೆ ಅಲ್ಲಿರ್ತಕ್ಕಂಥ ಮಾಹಿತಿಯೊಂದಿಗೆ ಅದನ್ನು ನಾವು ನಮ್ಮಲ್ಲಿರ್ತಕ್ಕಂಥ DOಗಳು ಅದನ್ನು ವೆರಿಫೈ ಮಾಡಿಕೊಂಡು ಆ ನಂತರ ಅವರು ಖರೀದಿದಾರರಿಗೆ ತಮ್ಮ ಮಾವನ್ನು ಕೊಟ್ಟು ಆ ಏನು ಬೆಲೆ ತಂದು ಕೊಡ್ತಾರೆ ಅದರ ಮೇಲೆ ಅವರಿಗೆ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸವನ್ನು ನಾವೀಗ ಮಾಡ್ತಿದ್ದೀವಿ.